ನಮಸ್ಕಾರ, ಅಸ್ಸಲಾಮು ಅಲೈಕುಮ್. ನಾನು ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಓಟ್ ಹಾಕೋದೇ ಬೇಡ ಅಂದ್ಕೊಂಡಿದ್ದೆ. ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು, ಎಲ್ಲರೂ ಹೊರಗಡೆ ಹೋಗೋಣ ಅಂತ. ಬಟ್ ಅಂಥ ಟೈಮಲ್ಲಿ ನನಗೆ ಒಂದು ಒಳ್ಳೆ ಬುಕ್ ಸಿಕ್ತು. ಇದು ಬಂದು ಕಾಲಜ್ಞಾನ ಅಂತ, ಭವಿಷ್ಯವಾಣಿ. ಇದು ಯಾರಪ್ಪ ಬರೆದಿರೋದು ಅಂತಂದರೆ, ಕೈವಾರ ತಾತಯ್ಯ ಅಂತ ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ಅಲ್ಲಿ ಅವರು ಗುಹೆಯಲ್ಲಿ ಜಪತಪ ಮಾಡಿ ಸಿದ್ಧಿ ಪಡೆದು 200 ವರ್ಷದ ಹಿಂದೆಯೇ ಮೋದಿ ಬರ್ತಾನೆ, ನಮ್ಮ ದೇಶನ ಉದ್ಧಾರ ಮಾಡ್ತಾನೆ ಅಂತ ಆವಾಗಲೇ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಇದನ್ನೆಲ್ಲ ಕಂಪ್ಲೀಟಾಗಿ ಓದಿದೆ. ಇಡೀ ಬುಕ್ಕು ನಿಮ್ಗೆ ಹೇಳೋಕ್ಕಾಗಲ್ಲ, ಬಟ್ ಒಂದು 12 ಪಾಯಿಂಟ್ ಹೇಳ್ತೀನಿ. ಅದನ್ನು ನೀವು ಕೇಳಿಸ್ಕೊಂಡು ಮುಂದೆ ಏನು ಮಾಡ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಮೊದಲನೇದು ಅವ್ರು ಏನು ಹೇಳ್ತಾರೆ, ಈ ನಾಯಕ ಅಂತ ಯಾರು ಬರ್ತಾನೆ, ಧೀರ ನಾಯಕ ಅಂತ ಯಾರು ಬರ್ತಾನೆ, ಅವನು ಉತ್ತರ ಭಾರತದಿಂದ ಬರ್ತಾನೆ. ಪಾಯಿಂಟ್ ನಂಬರ್ 1 ಕರೆಕ್ಟು. ಇದು ಬಂದು ಗುಜರಾತಿಂದ ಬಂದಿದ್ದಾರೆ. 1 ಪಾಯಿಂಟ್ ಸರ್ ಆಯಿತು. 2ನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಅವರ ಕಲರು ಲೆಮನ್ ಕಲರು, ನಿಂಬೆ ಹಣ್ಣಿನ ಬಣ್ಣ ಮತ್ತು ವಿಶಾಲವಾದ ಎದೆ. ಹೌದು, ಇವ್ರದ್ದು ವಿಶಾಲವಾದ ಎದೆ ಅಂದರೆ 56 ಇಂಚು ಎದೆ, ಇಡೀ ಪ್ರಪಂಚಕ್ಕೆ ಗೊತ್ತು. 3ನೇದು ಪಾಯಿಂಟ್ ಏನಪ್ಪ ಅಂದರೆ, ಆತ ಶಿಸ್ತು ಬದ್ಧನಾಗಿರ್ತಾನೆ ಮತ್ತು ಸ್ಪಿರಿಚುವಲ್ ಆಗಿ ಇನ್ಕ್ಲೈನ್ ಆಗಿರ್ತಾನೆ. ಹೌದು, ಇವರು ಸ್ಪಿರಿಚುವಲಿ ಮುಂದೆ ಇದ್ದಾರೆ. ಇವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಹಿಮಾಲಯಕ್ಕೆಲ್ಲ ಹೋಗಿ ಜಪತಪ ಮಾಡಿಕೊಂಡು ಬಂದವರು. ಆಮೇಲೆ ಈಗಲೂ ಕೂಡ ಅವರು ಯೋಗಾಸನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ 16ರಿಂದ 18 ಗಂಟೆ ಕಂಟಿನ್ಯೂಸ್ ಆಗಿ ನಮಗೋಸ್ಕರ ದುಡಿತಾ ಇದ್ದಾರೆ. ಇದು 3ನೇ ಪಾಯಿಂಟು. 4ನೇ ಪಾಯಿಂಟ್ ಏನಂದರೆ, ಈ ಮನುಷ್ಯ ಒಂದೇ ಜಾಗದಲ್ಲಿ ಇರಲ್ವಂತೆ. ಇವತ್ತೊಂದು ದಿವಸ ಆದರೆ ಮಾರನೇ ದಿವಸ ಒಂದು ಕಡೆ, ಈ ಥರ ಹೋಗ್ತಾ ಇರ್ತಾರಂತೆ. ಇದು ಹೇಗೆ ಸಾಧ್ಯ ಅಂತಂದರೆ, ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು, ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ನಮ್ಮ ಭಾರತ ದೇಶ ಪೂರ್ತಿ ಓಡಾಡಿದ್ದಾರೆ. 4500 ಡಿಸ್ಟಿಕ್ಗಳಿದೆಯಲ್ಲ, ಅಷ್ಟು ಡಿಸ್ಟಿಕ್ಗಳಿಗೂ ಹೋಗಿ ಅಲ್ಲಿರೋ ಜನರನ್ನು ನೋಡಿ, ಭಾಷೆನ ನೋಡಿ, ಇವ್ರ ಕಷ್ಟಗಳು ಏನು ಅಂತ ಎಲ್ಲ ತಿಳ್ಕೊಂಡು, ಇದಕ್ಕೆ ಇದೇ ಪರಿಹಾರ ಇದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು. ಸುಮ್ಮನೆ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೂ ಕೂಡ ಇಡೀ ಪ್ರಪಂಚನ ತಿರುಗ್ತಾ ಇದ್ದಾರೆ. ಏನಂದರೆ, ತಾತಯ್ಯರು ಹೇಳಿರೋದು, ಅವರು ಒಂದೇ ಜಾಗದಲ್ಲಿರಲ್ಲ, ಬೇರೆ ಬೇರೆ ಜಾಗಕ್ಕೆ ದಿವಸ ಚೇಂಜ್ ಮಾಡ್ತಾ ಇರ್ತಾರಂತ. ಇದು ಈ ಪಾಯಿಂಟು 4ನೇ ಪಾಯಿಂಟು ಪ್ರೂವ್ ಆಯಿತು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇವರು ನೋಡೋದಕ್ಕೆ ಫಕೀರ್ ಥರ ಕಾಣ್ತಾರೆ. ಅಂದರೆ ಒಬ್ಬ ಮುಸಲ್ಮಾನು ಒಂದು ದರ್ಗಾದಲ್ಲಿ ಒಬ್ಬ ಸೈಂಟು ಫಕೀರ್ ಹೇಗಿರ್ತಾನೆ ಆ ಥರ ನೋಡೋಕ್ಕೆ ಕಾಣ್ತಾರೆ ಅಂತ. ಯಾವುದು ಇದು ಫೇಮಸ್ ದರ್ಗಾ ಯಾವುದು ಇದು ಅಂತಂದರೆ, ಈ ಫೇಮಸ್ ದರ್ಗಾದಲ್ಲಿ ಇರೋದು ಯಾರಪ್ಪ ಅಂದರೆ, ಈ ಫೋಟೋ ಸಿಕ್ತು ನೋಡಿ, ಬುಲ್ಲೆ ಶಾ ಅಂತ. ಇವರು ಹಿಂದೂ ಮತ್ತು ಮುಸ್ಲಿಮ್ಸು ಒಂದಾಗಿರಬೇಕು ಅಂತೇಳಿ ಭಾಳಷ್ಟು ಕಷ್ಟಪಟ್ಟವರು. ಭಾಳಷ್ಟು ಪೋಯಮ್ಸ್ ಬರೆದಿದ್ದಾರೆ, ಶಾಯರಿಗಳು ಬರೆದಿದ್ದಾರೆ. ಇವತ್ತು ಅವ್ರ ಮೇಲೆ ಫಿಲಮ್ಗಳಾಗಿದೆ, ರಾಕ್ ಬ್ಯಾಂಡ್ಸ್ಗಳು ಬಂದಿದೆ. ಭಾಳಷ್ಟು ಇದು ಅವ್ರ ಫಾಲೋವರ್ಸು ಈಗಲೂ ಭಾಳ ಜನ ಇದ್ದಾರೆ. ಅದೇ ಥರ ಇವತ್ತು ಮೋದಿ ಹೇಳ್ತಾ ಇರೋದಿಷ್ಟೇ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಎಲ್ಲರಿಗೂ ಉದ್ಧಾರ ಆಗಬೇಕು, ಎಲ್ಲರನ್ನೂ ನಾವು ಮೇಲಕ್ಕೆ ಹೋಗ್ಬೇಕು, ಚೆನ್ನಾಗಿರ್ಬೇಕು ಅಂತ. ಈ ಜಾತಿ ಬೇರೆ, ಆ ಜಾತಿ ಬೇರೆ ಅಂತ ಅವರು ಬೇರೆ ಬೇರೆ ಅಂತ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ. ಇನ್ನೊಂದು ಏನು ಪಾಯಿಂಟ್ ಏನು ಹೇಳಿದ್ದಾನೆ, ಇಷ್ಟೆಲ್ಲ ಹೇಳಿದ್ಮೇಲೆ ಈ ಮನುಷ್ಯ ಏನೋ ಹೀಗಿದ್ದಾನೆ, ಬಟ್ ಆಗಿನ ಕಾಲದಲ್ಲಿ ಅವ್ರು ಇರೋ ಟೈಮಲ್ಲಿ ಏನು ಘಟನೆಗಳು ನಡೀತಾ ಇದೆ, ಇನ್ನೊಂದು ಘಟನೆಗಳ ಆಧಾರದ ಮೇಲೆ ನಂಬಿ ಅಂತಾರೆ. ಏನು ಘಟನೆ ನಡೀತಾ ಇದೆ ಅಂತಂದರೆ, ಮೊದಲನೇದಾಗಿ ಸೂಪರ್ ಬ್ಲಡ್ ಮೂನ್ ಅಂದರೆ ರಕ್ತಚಂದ್ರ ಆಕಾಶದಲ್ಲಿ ಕಾಣುತ್ತೆ. ಹೌದು, ರಕ್ತಚಂದ್ರ ಆಕಾಶದಲ್ಲಿ ಬಂದಿದೆ. 2014 ಹಿಡಿದು 19ರವರೆಗೂ 5 ಸಲ ರಕ್ತಚಂದ್ರ ಬಂದಿದೆ. ಇದೇ ಮೊದಲನೇ ಪ್ರೂಫ್ ಅಂತ ಹೇಳ್ಬೋದು. ಇದು 6ನೇ ಪಾಯಿಂಟ್ ಆಯಿತು. ಈಗ 7ನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈತ ಬಂದ ಮೇಲೆ ನೋಟನ್ನ ಬದಲಾಯಿಸ್ತಾನೆ. ಕರೆಕ್ಟಾಗಿ ಆಗಿದೆ ನೋಡಿ. ಈಗ 500, 1000 ರೂಪಾಯಿ ನೋಟು ಚೇಂಜ್ ಆಗಿದೆ. ಇದು ಪ್ರೂವ್ ಆಗಿರೋ ವಿಷಯ. ಸೊ ಇವರೇ ಅಂತ ಚೆನ್ನಾಗಿ ಗೊತ್ತಾಗಿದೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ,
ಮುಂದಿನ ಕಾಲದಲ್ಲಿ ಅವ್ರು 200 ವರ್ಷ ಹಿಂದೆ ಹೇಳಿರೋದು, ಮುಂದಿನ ಕಾಲದಲ್ಲಿ ಚೆಕ್ ಪೋಸ್ಟ್ ಅನ್ನೋದು ಇರಲ್ಲ, ಸುಂಕದ ಕಟ್ಟೆ ಅನ್ನೋದು ಇರಲ್ಲ. ಅದು ಕರೆಕ್ಟಾಗಿದೆ. ಆಮೇಲೆ ಟ್ಯಾಕ್ಸ್ನ ವರ್ತಕನೇ, ಅಂಗಡಿ ಓನರನೇ ಗಿರಾಕಿಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಾನೆ. ಇದು GST ಪ್ರಭಾವ. ಅವರು GST ಅಂತ ಹೇಳಿಲ್ಲ, ಬಟ್ ಇವಾಗ GST ಬಂದಮೇಲಿಂದ ಟ್ಯಾಕ್ಸ್ ಈ ಥರ ಆಗ್ತಾ ಇದೆ. ಇದು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ಈ ಹಳೆಯ ಸರ್ಕಾರ ಅಂತ ಅಂದರೆ ಮೊದಲಿನ ಸರ್ಕಾರದಲ್ಲಿ ಒಂದು ವಿಡೋ ಅಂದರೆ ಒಂದು ವಿಧವೆ, ಆ ವಿಧವೆಯ ಆಡಳಿತದ ಕೆಳಗಡೆ ಏನು ನಡೀತಾ ಇರುತ್ತಪ್ಪ ಅಂದರೆ 100ರಲ್ಲಿ 75 ರೂಪಾಯಿ ಮಾತ್ರ, 100ರಲ್ಲಿ 25 ರೂಪಾಯಿ ಮಾತ್ರ ಸರ್ಕಾರಕ್ಕೆ ಹೋಗುತ್ತೆ. 75 ರೂಪಾಯಿ ಬರೀ ಈ ಟ್ಯಾಕ್ಸ್ ಕಲೆಕ್ಟರ್ಸು, ರಾಜಕೀಯದವರು ತಿಂತಾ ಇರ್ತಾರೆ, ಭ್ರಷ್ಟಾಚಾರ ಇರುತ್ತೆ ಅಂತ ಹೇಳಿದ್ದಾರೆ. ಅದು 100ಕ್ಕೆ 100 ನಿಜ ಇತ್ತು. ಈಗ GST ಬಂದ ಮೇಲೆ ಟ್ಯಾಕ್ಸ್ ಇವಾಗ ಎಷ್ಟು ಕೋಟಿ ಬರ್ತಾ ಇದೆ, 70 ವರ್ಷದಿಂದ ಪ್ರತಿ ವರ್ಷ ಎಷ್ಟು ಕೋಟಿ ಮಾಡ್ತಾ ಇದ್ರು, ಈಗ ಅದಕ್ಕೆ ಡಬಲ್ ಅಷ್ಟು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ವಿಷಯ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಯಾವರೇ ಆಗಲಿ ಜನ ಸೊಳ್ಳೆ ಅಂಗಡಿಯಲ್ಲಿ ಗಿರಾಕಿನೇ ಇರಲ್ಲ, ಗಿರಾಕಿ ಇಲ್ದರೆ ಅಂಗಡಿಗಳಿರುತ್ತೆ ಅಂತ. ಹೌದು, ಇವತ್ತಿನ ದಿವಸ ಭಾಳಷ್ಟು ಜನ ಅಂಗಡಿಗೆ ಹೋಗೋದೇ ಇಲ್ಲ, ಎಲ್ಲರೂ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಈ ಆನ್ಲೈನ್ ಬುಕ್ಕಿಂಗ್ ಅಂತ ಅವ್ರು ಹೇಳದೆ ಹೋದ್ರು ಕೂಡ, ಆಗಿನ 200 ವರ್ಷದ ಹಿಂದೆ ಏನಪ್ಪ ಇವರು ಅಂಗಡಿಗೆ ಹೋಗದೆ ಹೋದರೆ ಹೇಗೆ ಅಂತ ನಾವು ಯೋಚನೆ ಮಾಡ್ತಾಯಿದ್ರು ಆಗಿನ ಜನ. ಬಟ್ ಈಗ ನಮ್ಗೆ ಗೊತ್ತಾಗಿದೆ ಆನ್ಲೈನಿಂದ ಇದು ಸಾಧ್ಯ ಅಂತ. ಕೊನೆಗೆ ಇನ್ನೊಂದು ಏನು ಹೇಳ್ತಾರಂದರೆ, ಲೋ ರೇಟ್ ಇಂಟ್ರೆಸ್ಟ್ ಅಂದರೆ ಕಮ್ಮಿ, ಅಂದರೆ ನಿಮಗೆ ಸಾಲ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗತ್ತೆ ಅಂತ. ಹೌದು, ಇವತ್ತು ಇದಾಗಿದೆ. ಆರ್ಡಿನರಿ ಜನರಿಗೆ, ಮಿಡಲ್ ಕ್ಲಾಸ್ ಹುಡುಗಿಯರಿಗೆ ಇವತ್ತಿನ ದಿವಸ ಒಂದು ಉದ್ಯೋಗ ಮಾಡ್ತೀನಿ ಅಂತಂದರೆ ಮುದ್ರಾ ಯೋಜನೆಯಲ್ಲಿ 5ರಿಂದ 15 ಲಕ್ಷದವರೆಗೂ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಸಿಗ್ತಾ ಇದೆ. ಈಗಾಗಲೇ 12 ಕೋಟಿ ಯುವಕರು ಇದನ್ನು ಲೋನ್ನ ತಗೊಂಡಿದ್ದಾರೆ. ಸೊ ಇದೊಂದು ಪ್ರೂಫ್, ನಮಗೆ ಒಳ್ಳೆ ಪ್ರೂಫ್ ಸಿಕ್ಕಿದೆ. ಆಮೇಲೆ ಇವರು ಇನ್ನೊಂದು ಏನು ಹೇಳ್ತಾರಂತಂದರೆ, ಈ ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದಂಗೆ ನೋಡ್ಕೊಳ್ತಾರೆ ಅಂತ. ಹೌದು, ಇವತ್ತು ಏನಾಗ್ತಾ ಇದೆ, ಟ್ರಿಪಲ್ ತಲಾಕ್ನ ನಿಷೇಧ ಮಾಡಬೇಕು ಅಂತ ಇದ್ದಾರೆ. ಆಮೇಲೆ ಫಾರಿನ್ನವರು ಯಾರಾದರೂ ನಮ್ಮ ದೇಶಕ್ಕೆ ಬಂದು ನಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಆಗಿ ಮೋಸ ಮಾಡಿ ಹೋಗೋದು ಜಾಸ್ತಿ ಇತ್ತು, ಅದಕ್ಕೊಂದು ಲಾ ತಂದಿದ್ದಾರೆ. ಸೊ ಇದೆಲ್ಲ ಅದು ಪ್ರೂವ್ ಆಗುತ್ತೆ. ಇಷ್ಟೆಲ್ಲ ಹಿಂದಿನ ಘಟನೆಗಳಾಯಿತು. ಮುಂದಿನ ಘಟನೆ ಎಲ್ಲ ಅವ್ರು ಏನು ಹೇಳ್ತಾರಂದರೆ, ಈ ಒಬ್ಬ ಭಿಕ್ಷುಕ ಕೂಡ ಅವನ ಥರ ಎಲ್ಲ ಲಕ್ಸುರಿ ಇರುತ್ತೆ. ಅಂದರೆ ಒಬ್ಬ ಭಿಕ್ಷುಕ ಅವನ ಥರ ಕಾರು, ಮನೆಯಲ್ಲಿ ಸಿಲಿಂಡ್ರು, ಗ್ಯಾಸ್ ಸ್ಟವ್, TV, ಫ್ರಿಜ್ಜು ಎಲ್ಲದೂ ಇರುತ್ತೆ, ಆದರೂ ಭಿಕ್ಷೆ ಬೇಡ್ತಾ ಇರ್ತಾನೆ. ಇಷ್ಟು ಚೆನ್ನಾಗಿ ನಮ್ಮ ದೇಶ, ಭಾರತ ದೇಶ ಉದ್ಧಾರ ಆಗತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಹೇಳಿದ್ದಾರೆ, ಸೈನಿಕರಿಗೆ ನಮಗೆಲ್ಲ ತಿಂಗಳಿಗೆ ಸಂಬಳ ಬಂದರೆ ಸೈನಿಕರಿಗೆ 10 ದಿವಸಕ್ಕೊಂದ್ಸಲ ಸಂಬಳ ಮತ್ತು ಊಟ ವಸತಿನ ಸಪ್ಲೈ ಮಾಡೋ ಅಂಥದ್ದೊಂದು ನಿರ್ಣಯ ತಗೋತಾರೆ ಅಂತ. ಇಷ್ಟೆಲ್ಲ ನಾವು ಹೇಳಿದ್ಮೇಲೆ ಇವಾಗ ನಾವು ಏನೇ ಆದರೂ ಕೂಡ ಮೋದಿ ಅವ್ರಿಗೆ ವೋಟ್ ಹಾಕ್ಲೇಬೇಕು ಅಂತ ಅನ್ಸಲ್ವಾ? ನಾವು ಮಾತಾಡ್ತಾ ಇರೋದು ಮುಂದಿನ ಯುಗದ ಬಗ್ಗೆ. ಮೋದಿ ಅವರು ಬಂದಿದ್ದಾಯಿತು, ನಿಯತ್ತಾಗಿ ಇದ್ದಿದ್ದಾಯಿತು. ಇದ್ರ ಮುಂದೆ ಏನಾಗತ್ತೆ ಅಂತ ಯಾರಿಗೂ ಭಯ ಬೇಡ. ಪ್ರತಿಯೊಂದು ಜಾತಿಯವ್ರಿಗೂ, ಪ್ರತಿಯೊಂದು ರಿಲಿಜನ್ ಅವ್ರಿಗೂ ನಮಗೆ ಫಂಡ್ ಸಿಗುತ್ತೆ. ತಾತಾಯವರು ಹೇಳೋದು ಏನಂತಂದರೆ, ಶಿವ, ವಿಷ್ಣು ಮತ್ತು ಮಸೀದಿ, ಯಾರ್ಯಾರು ದೇವಸ್ಥಾನ ಕಟ್ತಾರೋ, ಮಸೀದಿ ಕಟ್ತಾರೋ, ಇವ್ರಿಗೆಲ್ಲ ಹೇರಳವಾಗಿ ದುಡ್ಡನ್ನು ಗೌರ್ಮೆಂಟಿಂದ ಫಂಡಿಂಗ್ ಆಗತ್ತೆ, ದುಡ್ಡು ಬರುತ್ತೆ ಎಲ್ಲರೂ. ಆಮೇಲೆ ಕೊನೆಗೆ ಎಲ್ಲರೂ ಪೀಪಲ್ ಲಿವ್ ಇನ್ ಪೀಸ್, ಜನ ಶಾಂತಿ ಸಮೃದ್ಧಿಯಿಂದ ಇರ್ತಾರೆ. ಇದು ತಾತಾರು ಹೇಳಿರೋದು ಭವಿಷ್ಯವಾಣಿ. ನಾಸ್ಟ್ರಡಾಮಸ್ ಅಂತ ಏನಿದಾನಲ್ಲ ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಿದೆಯಲ್ಲ, ಅದು ಪ್ರಪಂಚಗಾಯಿತು. ನಮ್ಮ ದೇಶಕ್ಕೆ ಕರೆಕ್ಟಾಗಿ ಹೇಳಿರೋದು ತಾತಯ್ಯವರು. ತಾತಯ್ಯವ್ರನ್ನ ನೀವು ನಂಬಬೇಕು. ಅವ್ರನ್ನ ನಂಬಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಓಡೋಕೋದ್ರನ್ನ ಹಿಡ್ಕೊಳ್ಳಿ. ಈಗ ನಾವು ನಾವೊಂದು ಟೇಕ್ ಆಫ್ ಪೊಸಿಷನಲ್ಲಿದೆ, ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಅದು ಅರ್ಧಕ್ಕೆ ನಿಲ್ಲಿಸಕ್ಕೆ ಹೋಗಬೇಡಿ. ಇದು ಮುಂದಕ್ಕೆ ಹೋಗೋ ಥರ ಇನ್ನೊಂದು 2 ಸಲ ಆದರೂ ನಾವು ವೋಟ್ ಹಾಕ್ಲೇಬೇಕು. 70 ವರ್ಷ ಯಾರ್ಯಾರಿಗೋ ಕೊಟ್ಟಿದ್ದೀರಾ, ಚೆನ್ನಾಗಿ ನಿಯತ್ತಾಗಿರೋರಿಗೆ ಇದೊಂದು ಸಲ ವೋಟ್ ಕೊಡಿ. ಏನಾಗತ್ತಂತ ನೀವೇ ನೋಡಿ. ನಮಸ್ಕಾರ. ದಯವಿಟ್ಟು ಮೋದಿಯವ್ರಿಗೆ ವೋಟ್ ಹಾಕಿ.